ವಿಠ್ಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತು ಕಾರ್ತಿಕ್ ಪುರುಷ 23 ಆಗಸ್ಟ್ 1969 12:30 ಬೆಳಗ್ಗೆ ಸಂಡೂರಲ್ಲಿ ಜನನ. ಮೂಲ ನಕ್ಷತ್ರ ಧನುರಾಶಿ, ವೃಷಭ ಲಗ್ನ. ನೋಡಿ, ವೃಷಭ ಲಗ್ನದಲ್ಲಿ ಹುಟ್ಟಿದ್ದೀರಾ. ಮೂಲ ನಕ್ಷತ್ರ ಚಂದ್ರ 8ನೇ ಮನೆಯಲ್ಲಿದ್ದಾನೆ. ನಿಮ್ದು ಮನಸ್ಸು ಸ್ಥಿತಿಯಲ್ಲಿ ಇರುವುದಿಲ್ಲ, ಸಾಧ್ಯನೇ ಇಲ್ಲ, ಕಂಟ್ರೋಲ್ ಅಲ್ಲಿ ಸಿಗೋದೇ ಇಲ್ಲ. ನಿಮ್ಮ ಮನಸ್ಸು ಬಹಳ ಚಂಚಲ ಮನಸ್ಸು ನಿಮ್ದು ಕಾರ್ತಿಕ್ ಅವರೇ. ಹೌದು, ಬಹಳ ಚಂಚಲ ಮನಸ್ಸಾಗಿರ್ತೀರಿ ನೀವು. ಅದರಲ್ಲಿ ಮೂಲ ನಕ್ಷತ್ರ ಗಂಡ ಮೂಲ ನಕ್ಷತ್ರ. 27 ನಕ್ಷತ್ರಗಳಲ್ಲಿ 6 ಗಂಡ ಮೂಲ ನಕ್ಷತ್ರಗಳಿವೆ. ನೋಡಿ, 1ನೇದು ಜ್ಯೇಷ್ಠಾದ 4 ಪಾದಗಳು, ಅಶ್ಲೇಷಾದ 4 ಪಾದಗಳು, ಮಗಾದ 4 ಪಾದಗಳು ಗಂಡ ಮೂಲ ನಕ್ಷತ್ರ. ಅದೇ ರೀತಿ ಅಶ್ವಿನಿಯ 1 ಮತ್ತು 2ನೇ ಪಾದ ಗಂಡ ಮೂಲ ನಕ್ಷತ್ರ. ರೇವತಿಯ 3 ಮತ್ತು 4ನೇ ಪಾದ ಗಂಡ ಮೂಲ ನಕ್ಷತ್ರ. ಮೂಲಾದ 1 ಮತ್ತು 2ನೇ ಪಾದ ಗಂಡ ಮೂಲ ನಕ್ಷತ್ರ. ಹೌದು, ಒಂದು ಫೈನಾನ್ಸ್ ಅಲ್ಲಿ, ಇಲ್ಲ ವರ್ಕ್ ಅಲ್ಲಿ, ಇಲ್ಲ ಫ್ಯಾಮಿಲಿಯಲ್ಲಿ ಏನಾದರೂ ಒಂದು ತೊಂದರೆ ಅನುಭವಿಸೋದು ಮಾತ್ರ ಕಟ್ಟಿಟ್ಟ ಬುತ್ತಿ. ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡಿಸ್ಕೊಳ್ಳಿ. ಆಕಳವನ್ನು ದಾನ ಮಾಡಿ. ನೋಡಿ, ಬೆಳೆ ಆಕಳ ಮಾಡಬೇಡಿ, ಜೀವಂತ ಆಕಳವನ್ನು ದಾನ ಮಾಡಿ. ಹೌದು, ಇಲ್ಲ ಸುಮ್ಮನೆ ಅನ್ನೆಸರಿ. ನೋಡಿ, ವಿಷ್ಕಂಭ ಯೋಗದಿಂದ ಹುಟ್ಟಿದ್ದೀರಾ. ದಿಸ್ ಈಸ್ ಮೋಸ್ಟ್ ಡೇಂಜರಸ್. ಒಂದು, ಯಾವುದು ಬಿಸ್ನೆಸ್ ಕುದುರ್ತಾ ಇಲ್ಲ, ಇಲ್ಲ ಯಾವುದು ಕೆಲಸ ಕುದುರ್ತಾ ಇಲ್ಲ, ಫ್ಯಾಮಿಲಿಯಲ್ಲಿ ನೆಮ್ಮದಿ ಇಲ್ಲ, ಮಕ್ಕಳು ಮಾತು ಕೇಳ್ತಾ ಇಲ್ಲ. ಇವೆಲ್ಲವೂ ವಿಷ್ಕಂಭ ಯೋಗದಲ್ಲಿ ಸಾಮಾನ್ಯ, ಸಹಜ. ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡಿಸ್ಕೊಳ್ಳೇಬೇಕು. ನೀವು ಯೋಗ ಮತ್ತು ನಕ್ಷತ್ರದಿಂದ ನೀವು ತೊಂದರೆ ಅನುಭವಿಸ್ತಾ ಇದ್ದೀರಾ. ಬನ್ನಿ, ಹಾಗಾದರೆ ಯಾವ ಗ್ರಹದ ಯಾವ ಜಾತಕದಲ್ಲಿ ಏನಿದೆ ನೋಡೋಣ. ಒಂದು, ನೀವು ನಿಮ್ಮ ವ್ಯಕ್ತಿತ್ವ. 2, ವ್ಯವಹಾರ. 3, ಪರಾಕ್ರಮ. 4, ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ. 5, ವಿದ್ಯೆ. 6, ಕಷ್ಟ. 7, ದಾಂಪತ್ಯ. 8, ಶತ್ರು. 9, ಭಾಗ್ಯ. 10, ಕೆಲಸ. 11, ಲಾಭ. 12, ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇಲ್ಲದು 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6 ಇಂದ 24 ಇರಬೇಕು. 0 to 6 ಅಂದ್ರೆ 0 to 10 years ಅಂತ ಅರ್ಥ. 24 to 29 ಅಂದ್ರೆ 65ರಿಂದ 100 ವರ್ಷ ಅಂತ ಅರ್ಥ. 6 ಇಂದ 24 ಅಂದ್ರೆ 15ರಿಂದ 60 ವರ್ಷ ಅಂತ ಅರ್ಥ. ಇದನ್ನ ನಾವು ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನ ವೃದ್ಧಾಪ್ಯ ಅವಸ್ಥೆ ಅಂತ ಕರಿತೀವಿ, ಇದನ್ನ ಯೌವನ ಅವಸ್ಥೆ ಅಂತ ಕರಿತೀವಿ. 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. 1, 5, 9 ತ್ರಿಕೋಣ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನ. 3 50-50 ಅಂತ ಕರಿತೀವಿ ನಾವು. ನೋಡಿ, ವೃಷಭ ಲಗ್ನದ ಯೋಗಕಾರಕ ಗ್ರಹ 1ನೇದು ಶುಕ್ರ, 2ನೇದು ಶನಿ, 3ನೇದು ಬುಧ, 4ನೇದು ಸೂರ್ಯ. ತಾತ್ಕಾಲಿಕ ಮಿತ್ರ ಚಂದ್ರ. ರಾಹು ಕೇತು ಮಿತ್ರರಾದರೆ ಅತಿ ದೊಡ್ಡ ವಿರೋಧಿ ಕುಜ ಹಾಗೂ ಗುರು.
ಕುಜ ಮತ್ತು ಗುರು ಅತಿ ದೊಡ್ಡ ವಿರೋಧಿಗಳು. ಯಾರಿಗೆ? ವೃಷಭ ಲಗ್ನಕ್ಕೆ. ನೋಡಿ, 1, 4, 7, 10 ಇದು ಕೇಂದ್ರ. ಕರೆಕ್ಟಾ? 1ರಲ್ಲಿ ಯಾರಿಲ್ಲ, 7ರಲ್ಲಿ ಕೇತು ಇದ್ದಾನೆ, 10ರಲ್ಲಿ ರಾಹು ಇದ್ದಾನೆ, 7ರಲ್ಲಿ ವಿರೋಧಿ ಕುಜ ಇದ್ದಾನೆ. ಹಾಗಾಗಿ ಇದನ್ನು ನಾವು ಕಾಳಸರ್ಪ ದೋಷ ಅಂತ ಕರಿತೀವಿ. ಕಾಳಸರ್ಪ ದೋಷ ಅಂತ ಏಳಿಗೆ ಮಾಡಿಕೊಡಲ್ಲ ಸರ್. ಒಂದು ಫ್ಯಾಮಿಲಿ ವೈಸ್ ಪ್ರಾಬ್ಲಮ್ ಮಾಡುತ್ತೆ, ಇಲ್ಲ ಗ್ರೋತ್ ವೈಸ್ ಮಾಡುತ್ತೆ, ಇಲ್ಲ ಬಿಸ್ನೆಸ್ ವೈಸ್ ಮಾಡುತ್ತೆ, ಇಲ್ಲ ಏನಾದರೂ ಒಟ್ಟು ಮಾನಸಿಕವಾಗಿ ಹಿಂಸೆ ಮಾಡುವಂಥ ದೋಷ ಇದು. ದಯವಿಟ್ಟು ನಾಗ ಪ್ರತಿಷ್ಠಾಪನೆ ನೀವು ಮಾಡ್ಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ ನೀವು. ಈ ಕಾಳಸರ್ಪ ದೋಷ ನಿಮ್ಮನ್ನ ಬೆಳೆಯಕ್ ಬಿಡಲ್ಲ, ಯಾವ ಕಾರಣಕ್ಕೂ ನಿಮ್ಮನ್ನ ಬೆಳೆಯಕ್ ಬಿಡಲ್ಲ. ಇಂಪಾಸಿಬಲ್. ಇಂಪಾಸಿಬಲ್ 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 ಇಂಪಾಸಿಬಲ್. ಎಲ್ಲೂ ಸ್ಟೇಬಲ್ ಆಗಿ ಬಿಡಲ್ಲ ಇದು ಕಾಳಸರ್ಪ ದೋಷ. ನಿಮ್ಗೆ ಬೇರೆ ದಾರಿ ಇಲ್ಲ, ನೀವು ಎಷ್ಟೊತ್ತಿದ್ರು ಪೂಜೆ ಮಾಡಿಸ್ಕೊಳ್ಳೇಬೇಕು. ಹೌದು, ನೋಡಿ, ನಿಮ್ಗೆ ಸಂಗೀತದಲ್ಲಿ ಬಹಳ ಆಸಕ್ತಿ ಇದೆ ನಿಮ್ಗೆ. ಯಾಕಂದ್ರೆ 2ನೇ ಮನೆಯಲ್ಲಿ ಶುಕ್ರ ಬಂದಿದ್ದಾನೆ. ಒಂದು ಸಂಗೀತ ಪ್ರಿಯರನ್ನು, ಇಲ್ಲ ಸಂಗೀತದಲ್ಲಿ ಆಸಕ್ತಿ ಇದ್ದು ಶುಕ್ರ ಇಲ್ಲಿ 1 ಮತ್ತು 2ನೇ ಭಾವದ ಫಲವನ್ನು ಕೊಡ್ತಾನೆ. ಏನೇನು ಕೊಡ್ತಾನೆ ನೋಡಿ. ಹೌದು, ನೋಡಿ, ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ತೀರಿ, ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಮೆಂಟಲಿ ಹಾಗೂ ಫಿಸಿಕಲಿ ಬಹಳ ಸ್ಟ್ರಾಂಗ್ ಇರ್ತೀರಿ, ಆಶೆ ಆಕಾಂಕ್ಷೆಗಳು ಈಡೇರ್ತವೆ, ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊಂಡಿರ್ತೀರಿ, ಬುದ್ಧಿವಂತಿಕೆ ನಡೆಯನ್ನು ನಡೀತೀರಿ, ಗ್ರಾಸ್ಪಿಂಗ್ ಪವರ್ ಬಹಳ ಇರುತ್ತೆ, ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ. ಇದು 1ನೇ ಭಾವದ ಫಲ. ನೋಡಿ, ವ್ಯವಹಾರಗಳು ಬಹಳ ಚೆನ್ನಾಗಿ ಇರುತ್ತವೆ, ಒಳ್ಳೆ ಬಿಹೇವಿಯರ್ ಇರುತ್ತೆ, ಒಳ್ಳೆ ಹ್ಯಾಬಿಟ್ಸ್ ಅನ್ನ ಕಲಿತೀರಿ, ಒಳ್ಳೆ ದುಡ್ಡಿನ ಒಳಹರಿವು ಹೊರಹರಿವು ವ್ಯತ್ಯಾಸ ಇರೋದಿಲ್ಲ, ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ಅದು ಅಲ್ಲದೆ ಹೊಂದಾಣಿಕೆಯ ಬದುಕನ್ನು ಬದುಕೋದಿಲ್ಲದೆ ಹಣವನ್ನು ಸೇವೆ ಮಾಡ್ತೀರಿ, ಅದು ಅಲ್ಲದೆ ಪರಿವಾರದ ಸ್ಥಿತಿಯನ್ನು ಬಹಳ ಎತ್ತರಕ್ಕೆ ತಗೊಂಡು ಹೋಗೋದಲ್ದೇ ಇನಿಷಿಯಲಿ ಬಹಳ ಸ್ಟಡೀಸ್ ಇಲ್ಲಿ ಬಹಳ ಇಂಟ್ರೆಸ್ಟ್ ಇರುತ್ತೆ, ಅದು ಅಲ್ಲದೆ ಬಹಳ ನೆಮ್ಮದಿ ಸುಸಂಸ್ಕೃತ ನೀತಿ ರೀತಿಯಿಂದ ಬದುಕನ್ನು ಬದುಕ್ತೀರಿ. ಇದು 2ನೇ ಭಾವದ ಫಲ. ಮಾತಿನಲ್ಲಿ ಬಹಳ ಚಾಣಾಕ್ಷ ಇರ್ತೀರಿ ಕಾರ್ತಿಕ್ ಅವರು. ನೀವು ಮಾತು ಬಹಳ ಸ್ವೀಟಾಗಿ ಮಾತಾಡ್ತೀರಿ, ಯಾರ ಜೊತೆಗೂ ದ್ವೇಷವನ್ನು ಕಟ್ಕೊಳ್ಳುವಂತ ವ್ಯಕ್ತಿತ್ವ ನಿಮ್ಮದಲ್ಲ. ನೋಡಿ, 4ನೇ ಮನೆಯಲ್ಲಿ ಗ್ರಹಣ ದೋಷ ಆಗಿದೆ. ಸೂರ್ಯ ಮತ್ತು ಕೇತು ಇಬ್ರು ಬಂದಿದ್ದಾರೆ. ದಿಸ್ ಇಸ್ ಕಾಲ್ಡ್ ಎ ಗ್ರಹಣ ದೋಷ. ನೀವು ಯಾವುದೇ ಬಿಸ್ನೆಸ್ ಮಾಡಿ ಸರ್, ಲಾಸ್ ಅಂಕರು ಕಟ್ಟೆ ಇಟ್ಟಬತ್ತಿ ನೀವು. ಎಲ್ಲಿವರೆಗೂ ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಲ್ವೋ ಅಲ್ಲಿವರೆಗೂ ದಯವಿಟ್ಟು ನಿಮ್ಮ ಹೆಸರಲ್ಲಿ ನೀವು ಮಾಡಲೇಬೇಡಿ. ನಿಮ್ಮ ಹೆಸರಲ್ಲಿ ಯಾವುದೇ ರೀತಿ ಲೈಸೆನ್ಸ್ ಆಗಲಿ, ಬಿಸ್ನೆಸ್ ಆಗಲಿ, ವ್ಯವಹಾರಗಳಾಗಲಿ ಮಾಡಲೇಬೇಡಿ. ಹೌದು, ನೀವು ಆಸ್ ಎ ವರ್ಕರ್ ಅಂತ ಮಾಡಿ. ಇಲ್ಲಿ ಕೇತು ಶಾಂತಿ ಮಾಡಲಿಲ್ಲ ಅಂದ್ರೆ ಸೂರ್ಯ ಒಳ್ಳೆ ಫಲವನ್ನು ಕೊಡಕ್ಕೆ ಸಾಧ್ಯನೇ ಇಲ್ಲ, ಇಂಪಾಸಿಬಲ್. ನೀವು ಒಂದು ವೇಳೆ ಕೇತು ಶಾಂತಿ ಮಾಡಿದ್ದೇ ಕರೆ ಆದ್ರೆ 4ನೇ ಭಾವದ ಫಲವನ್ನ ಬಹಳ ಚೆನ್ನಾಗಿ ನಡೆಸ್ತೀರಿ. ತಾಯಿ ಮೇಲೆ ವಿಪರೀತ ವ್ಯಾಮೋಹ ಇರುತ್ತೆ. ಯಾವುದೇ ವ್ಯವಹಾರ ಬಿಸ್ನೆಸ್ ಮಾಡಲಿ ನೂರು ಲಾಭ ಆಗುತ್ತೆ. ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಸುಖಮಯ ಜೀವನ ಸಾಗಿಸ್ತೀರಿ, ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತೀರಿ, ಹೈಯರ್ ಎಜುಕೇಶನ್ ಇರುತ್ತೆ, ಮನೆಯ ಸ್ಥಿತಿ ಎತ್ತರಕ್ಕೆ ಹೋಗುತ್ತೆ, ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ, ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೋತೀರಿ, ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಪಡಿತೀರಿ. ಅದು ಅಲ್ಲದೆ ಆಭರಣ, ವೆಹಿಕಲ್ ಇತ್ಯಾದಿಗಳನ್ನು ಖರೀದಿ ಮಾಡೋದಲ್ಲದೆ ಮನೆ, ತೋಟ, ಶಾಪ್ ಇಂಥವೆಲ್ಲ ಖರೀದಿ ಮಾಡ್ತೀರಿ. ಆದರೆ ನಾಗ ಪ್ರತಿಷ್ಠಾಪನೆ ಬಹಳ ಮುಖ್ಯ.
ನೋಡಿ 4ನೇ ಭಾವದಲ್ಲಿ ಗ್ರಹಣ ದೋಷ ಬಹಳ ಡೇಂಜರಸ್. ಮನೆಯಲ್ಲೂ ನೆಮ್ಮದಿ ಇಲ್ಲ, ವ್ಯವಹಾರದಲ್ಲೂ ನೆಮ್ಮದಿ ಇಲ್ಲ, ಸಂಬಂಧಗಳಲ್ಲೂ ನೆಮ್ಮದಿ ಇರುವುದಿಲ್ಲ. ನೀವು ಇಲ್ಲಿ ಕೇತು ಶಾಂತಿ ಮಾಡಲಿಲ್ಲ, ಬಹಳ ತೊಂದರೆಗೀಡಾಗ್ತದೆ. ನೋಡಿ 5ನೇ ಮನೆಯಲ್ಲಿ ಉಚ್ಚ ಬುಧ ಇದ್ದಾನೆ, ಆದ್ರೆ ಗುರುನೂ ಇದ್ದಾನೆ. ಎಷ್ಟು ವಿಚಿತ್ರ ಅಂದ್ರೆ ಉಚ್ಚ ಗುರು ನೋಡಿ, ಅಷ್ಟಮೇಶನೂ ಇಲ್ಲಿದ್ದಾನೆ. ಇವನ ಆಟ ನಡೀಬಾರ್ದು ಅಂದ್ರೆ ನೀವು ಇಲ್ಲಿ 7 ಕ್ಯಾರೆಟ್ ಪಚ್ಚೆ ಹಾಕಲೇಬೇಕು. 7 ಕ್ಯಾರೆಟ್ ಪಚ್ಚೆ ತೊಗೊಳ್ಳೇಬೇಕು. ಇಲ್ಲಿ 5 ಮತ್ತು 2ನೇ ಭಾವದ ಫಲವನ್ನು ಕೊಡ್ತಾನೆ. ಆಲ್ರೆಡಿ ನಾ 2ನೇ ಭಾವದ ಫಲವನ್ನು ಹೇಳಿಬಿಟ್ಟಿದ್ದೀನಿ ನಿಮಗೆ. ಯಾರು? ಶುಕ್ರ ಕೊಡ್ತಾ ಇದ್ದಾನೆ. 5ನೇ ಭಾವದ ಫಲ ಒಳ್ಳೆ ಎಜುಕೇಶನ್ ಇರುತ್ತೆ, ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ, ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತೀರಿ. ಹುಟ್ಟುವ ಮಕ್ಕಳು ಬಹಳ ಬುದ್ಧಿವಂತ, ನೀತಿವಂತ, ರೀತಿವಂತ, ಸುಸಂಸ್ಕೃತರಾಗಿರ್ತಾರೆ. ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಒಳ್ಳೆ ಪಾಪ್ಯುಲಾರಿಟಿ ಸಿಗುತ್ತೆ. ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಹೆಂಡತಿ, ಮಕ್ಕಳು ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸ್ತೀರಿ. ಏನೇ ಕಷ್ಟ ಬಂದರೂ ಎದುರಿಸ್ತೀರಿ, ಸುಖ ಶಾಂತಿಯಿಂದ ಬದುಕ್ತೀರಿ, ಕಷ್ಟಗಳನ್ನು ಹೊಡೆದೋಡಿಸ್ತೀರಿ, ಸಾಧನೆಗೆ ದಾರಿ ಮಾಡ್ಕೊತೀರಿ. ಒಳ್ಳೆ ಗುಣಗಳು ಬೆಳೀತವೆ, ಒಳ್ಳೆ ಪಾಪ್ಯುಲಾರಿಟಿ ಇರುತ್ತೆ, ಒಳ್ಳೆ ಪಬ್ಲಿಕ್ ಅಲ್ಲಿ ಒಳ್ಳೆ ಇಮೇಜ್ ಅನ್ನ ಬೆಳೆಸ್ಕೊತೀರಿ. ಇದು 5ನೇ ಭಾವದ ಫಲ. ಇಲ್ಲಿ 7 ಕ್ಯಾರೆಟ್ ನೀವು ಪಚ್ಚೆ ಹಾಕ್ಲಿಲ್ಲ ಅಂದ್ರೆ 100% ಹೇಳ್ತೀನಿ, ಬುಧ ಒಳ್ಳೆ ಫಲವನ್ನು ಕೊಡೋದಿಲ್ಲ. ದಯವಿಟ್ಟು 7 ಕ್ಯಾರೆಟ್ ಪಚ್ಚೆ ಹಾಕೊಳ್ಳಿ. 7ನೇ ಮನೆಯಲ್ಲಿ ಕುಜ ಇದ್ದಾನೆ, ದಾಂಪತ್ಯ ಬಹಳ ಚೆನ್ನಾಗಿ ನಡೆಯುತ್ತೆ, ಅದರಲ್ಲಿ ಯಾವುದೇ ಸಂಶಯ. ಅಷ್ಟಮದಲ್ಲಿ ಚಂದ್ರ ಬಂದಿರೋದೇನಿದೆಯಲ್ಲ, ಮಾನಸಿಕವಾಗಿ ನಿಮ್ಮನ್ನ ಹಿಂಸೆಗೆ ಮಾಡುತ್ತೆ. ಬಾಲ್ಯವನ್ನು ನೀವು ಬಹಳ ಚೆನ್ನಾಗಿ ಕಳೆದಿಲ್ಲ, ಕಷ್ಟದಲ್ಲಿ ಕಳೆದಿದೆ ಅಂತ ಅರ್ಥ ಇದೆ. ಬಾಲ್ಯ ಅರಿಷ್ಟ ಯೋಗ ಅಂತ ಇದೆ. ಅಷ್ಟಮದಲ್ಲಿ ಚಂದ್ರ ಬಂದ್ರೆ ಆಲ್ರೆಡಿ ನಿಮ್ಗೆ 1969 ಬಾಲ್ಯ ಹೋಗ್ಬಿಟ್ಟಿದೆ ಈಗ ಆಲ್ರೆಡಿ. ಬಟ್ ಬಾಲ್ಯ ಬಹಳ ಕಷ್ಟದಲ್ಲಿ ಕಳೆದಿದ್ದೀರಿ ಕಾರ್ತಿಕ್ ಅವರೇ. ಮನಸ್ಸು ಚಂಚಲ ಆಗುತ್ತೆ, ಮಾನಸಿಕವಾಗಿ ನೀರಿನಿಂದ ತೊಂದರೆ ಆಗುತ್ತೆ, ಮಾನಸಿಕವಾಗಿ ಬೆಲ್ಲ ಹೋಗ್ತೀರಿ. ಅಥವಾ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ನಿಮಗೆ ಹೆಣ್ಣುಮಕ್ಕಳಿಂದ ತೊಂದರೆ ಅನುಭವಿಸ್ತೀರಿ, ಇಲ್ಲ ಹೆಂಡತಿಯಿಂದ ಕಿರಿಕಿರಿ ಅನುಭವಿಸ್ತೀರಿ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ನೋಡಿ, ರಾಹು 9ನೇ ಭಾವದಲ್ಲಿ ಇದ್ದಾನೆ. ಆದರೆ ಈ ಮನೆಯ ಸ್ವಾಮಿ ಯಾವ ಮನೆಯ ಸ್ವಾಮಿ? ಇದು ಕುಂಭರಾಶಿಯ ಮನೆಯ ಸ್ವಾಮಿ ವಿಪರೀತ ರಾಜಯೋಗದಲ್ಲಿ ಇರೋದ್ರಿಂದ ಇಲ್ಲಿ ರಾಹು ನಿಮ್ಗೆ ಒಳ್ಳೇದೇ ಮಾಡ್ತಾನೆ. ನೋಡಿ, ನಾನು ಒಂದು ಹೇಳ್ತೀನಿ ನಿಮ್ಗೆ, ಒಂದು ಇಲೆಕ್ಟ್ರಿಕಲ್ ಕೆಲಸ ಮಾಡಿ, ಇಲ್ಲ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡಿ, ಇಲ್ಲ ಲಾಟ್ರಿ ಬಗ್ಗೆ ಮಾತಾಡಿ, ಲಾಟ್ರಿ ಬಗ್ಗೆ ವಿಚಾರ ಮಾಡಿ, ಇಲ್ಲ ಪೆಟ್ರೋಲ್ ಪಂಪ್. ಈ 3ರಲ್ಲಿ ಮಾತ್ರ ನಿಮಗೆ, ಈ 4ರಲ್ಲಿ ಮಾತ್ರ ಯಶಸ್ಸು ಸಿಗುತ್ತೆ. ಒಂದು ಇಲೆಕ್ಟ್ರಿಕಲ್ ಕೆಲಸ, ಇನ್ನೊಂದು ಬಾರ್ ಅಂಡ್ ರೆಸ್ಟೋರೆಂಟ್, ಇನ್ನೊಂದು ಲಾಟ್ರಿ, ಇನ್ನೊಂದು ಪೆಟ್ರೋಲ್. ಇಷ್ಟರಲ್ಲಿ ನಿಮಗೆ ಬಹಳ ಸಕ್ಸಸ್ ಕಾಣುತ್ತೆ. ಹೌದು, 9ನೇ ಭಾವದ ಎಲ್ಲಾ ಫಲವನ್ನು ಅನುಭವಿಸ್ತಾರೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಪ್ರಾಪ್ತಿಯನ್ನು ಪಡ್ಕೋತೀರಿ, ತಂದೆ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಗೆಲುವು ಸದಾ ನಿಮ್ದಾಗಿರುತ್ತೆ, ಸಂಬಂಧಗಳಿಗೆ ಸಹಾಯ ಮಾಡ್ತೀರಿ, ದೇವರ ಆಶೀರ್ವಾದ ನಿಮ್ದಿರುತ್ತೆ, ಬಹಳ ಲಕ್ಕಿಯಾಗಿರ್ತೀರಿ, ಪುಣ್ಯದ ಕೆಲಸ ಮಾಡ್ತೀರಿ, ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ಇಲ್ಲಿ ರಾಹು ಕೆಟ್ಟವನಲ್ಲ, ನಿಮಗೆ ರಾಹು ಒಳ್ಳೆಯದೇ ಮಾಡ್ತಾನೆ. ಆದರೆ ಇಲೆಕ್ಟ್ರಿಕಲ್ಲು, ಬಾರು, ಲಾಟ್ರಿ ಹಾಗೂ ಪೆಟ್ರೋಲ್, ಇದರಲ್ಲಿ ಯಾವುದಾದ್ರೂ ಒಂದು ವ್ಯವಹಾರಗಳನ್ನು ಮಾಡಿ ನೋಡಿ. ನಾನು ನೋಡಿ, ಇಲ್ಲಿ 7 ಕ್ಯಾರೆಟ್ ನೀವು ಪಚ್ಚೆ ಹಾಕೊಂಡ್ರೆ
ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಜನರೇಟ್ ಆಗುತ್ತೆ. ಹೌದು, ಅದನ್ನು ಹೇಳೋದು ಮರ್ತಿದ್ದೆ ನಾನು, ಮತ್ತೆ ವಾಪಸ್ ಬಂದೆ. ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರು ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಿಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ ಮಕ್ಕಳು, ಒಳ್ಳೆ ಹೆಂಡತಿ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ ಮಾನ, ಯಶಸ್ಸು, ಆರೋಗ್ಯ, ಐಶ್ವರ್ಯವನ್ನ ಕಾಣ್ತಾರೆ. ಬಹಳ ಒಳ್ಳೆಯ ಜೀವನವನ್ನು ನಡೆಸ್ತಾರೆ, ಸೊಗಸಾದ ಬದುಕನ್ನು ಬದುಕ್ತಾರೆ. ಮಕ್ಕಳು ಮಾತ್ರ ಎಕ್ಸ್ಟ್ರಾ ಆರ್ಡಿನರಿ ಹುಟ್ಟಿರ್ತಾರೆ. ನೀವು ಕೇತು ಶಾಂತಿ ಮಾಡಿದ್ರೆ ನೀವು ಯಾವುದೇ ವ್ಯವಹಾರಕ್ಕೆ ಹಾಕಿದ್ರು 100% ಲಾಸ್ ಅಂತೂ ಆಗೋದು ಗ್ಯಾರಂಟಿ. ನೋಡಿ, ಶನಿ 9 ಮತ್ತು 10ನೇ ಭಾವದ ಸ್ವಾಮಿ ವಿಪರೀತ ರಾಜಯೋಗದಲ್ಲಿ ಬಂದಿದ್ದಾರೆ. ಬಹಳ ಒಳ್ಳೆಯದು, ಬಹಳ ದೊಡ್ಡ ರಾಜಯೋಗ, ವಿಪರೀತ ರಾಜಯೋಗ. ಹೌದು, ಅಜ್ಯೂಮ್ 18 ವರ್ಷ ಒಂದು ದಶೆ ಇದೆ ಅಂದ್ಕೊಳ್ಳಿ, ಡಿವೈಡೆಡ್ ಬೈ 3 ಮಾಡಿ, 3 1 3 6 6 ವರ್ಷ ವಿಪರೀತ ಕಷ್ಟ ಇರುತ್ತೆ. ನರಕ ನಿಮ್ಮ ಮನೆ ಪಕ್ಕಕ್ಕೆ ಬಂದು ಕುಂತಿದೆ, ಇಲ್ಲ ನಿಮ್ಮ ಮನೆ ಬಾಗಿಲಿಗೆ ಬಂದು ಕುಂತಿದೆ ಅನ್ಬೋದು. ಇನ್ನು 6 ವರ್ಷ ರಿಲ್ಯಾಕ್ಸ್ ಇರುತ್ತೆ, ಇನ್ನು 6 ವರ್ಷ ಅನ್ಲಿಮಿಟೆಡ್ ಲಾಭ. ಹೌದು, ಮುಟ್ಟಿದ್ದೆಲ್ಲ ವಜ್ರವಿಲ್ಲದೆ, ನಡೆದಿದ್ದೆಲ್ಲ ಚಿನ್ನದ ದಾರಿ. ಜೀವನ ಉದ್ದಕ್ಕೂ ಗಳಿಸಬೇಕಾದಂತಹ ಸಂಪತ್ತು, ಐಶ್ವರ್ಯ, ಕೀರ್ತಿ, ಸಾಧನೆ, ಅಷ್ಟೂ ಈ 6 ವರ್ಷದಲ್ಲಿ ಗಳಿಸ್ಕೊಂಡ್ಬಿಡ್ತೀರ. ದಟ್ ಇಸ್ ಕಾಲ್ಡ್ ವಿಪರೀತ ರಾಜಯೋಗ. ಹೌದು, ವಿಪರೀತ ಕಷ್ಟ, ವಿಪರೀತ ಸುಖವನ್ನು ಕೊಡುವಂತ ಯೋಗವೇ ವಿಪರೀತ ರಾಜಯೋಗ. ಯಾಕಂದ್ರೆ ಶುಕ್ರ 2ನೇ ಭಾವದಲ್ಲಿ ಇರೋದ್ರಿಂದ, ಮಿತ್ರನ ಮನೆಯಲ್ಲಿ ಇರೋದ್ರಿಂದ, ಇಲ್ಲ 12ನೇ ಮನೆಯಲ್ಲಿ ಶುಕ್ರ ನೀಚನಾಗಿರೋದ್ರಿಂದ, ಶನಿ ನೀಚನಾಗಿರೋದ್ರಿಂದ 100% ಇದು ವಿಪರೀತ ರಾಜಯೋಗಕ್ಕೆ ಜನರೇಟ್ ಆಗುತ್ತೆ. ನೋಡಿ ಮಿಸ್ಟರ್ ಯಾರು ನೀವು ಗೊತ್ತಿಲ್ಲ ನನಗೆ, ಕಾರ್ತಿಕ್ ಅವರೇ, ಒಂದು ರಿಯಲ್ ಎಸ್ಟೇಟ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಕೇಳಿ. ಇಲ್ಲ, ನಾ ಹೇಳಿದ್ದು ಪೆಟ್ರೋಲ್ ಪಂಪು. ನೋಡಿ, ನಾ ಯಾಕೆ ರಿಯಲ್ ಎಸ್ಟೇಟ್ ಹೇಳ್ತಾ ಇದ್ದೀನಿ ಅಂದರೆ, ಬುಧ ನೀವು ಪಚ್ಚೆ ಹಾಕೊಂಡ್ಮೇಲೆ ಬುಧ 11ನೇ ಮನೆ ನೋಡ್ತಾರೆ, 7ನೇ ಮನೆಯಲ್ಲಿ ಕುಜ ಇದ್ದಾನೆ. ಒಂದು ರಿಯಲ್ ಎಸ್ಟೇಟ್, ಇಲ್ಲ ಬಾರು, ಇಲ್ಲ ಪೆಟ್ರೋಲ್ ಪಂಪು, ಇಲ್ಲ ಲಾಟ್ರಿ, ಇಲ್ಲ ಜೂಜು. ಆದ್ರೆ ನೀವು ಇಲ್ಲಿ ಕೇತು ಶಾಂತಿ ಮಾಡದೇ ಏನಾದರೂ ಮಾಡಕ್ ಹೋದ್ರೆ 100% ಲಾಸ್ ಅನ್ನು ಅನುಭವಿಸ್ತೀರಿ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ನೋಡಿ, ಶನಿ ವಿಪರೀತ ರಾಜಯೋಗದಲ್ಲಿದ್ದಾನೆ. ಫಸ್ಟ್ ನೋಡೋದೇ ಅವನ ಶುಕ್ರನ, ಅದಾದ್ಮೇಲೆ ನಿಮ್ಮ 6ನೇ ಮನಿನ, ಅದಾದ್ಮೇಲೆ ನಿಮ್ಮ 9ನೇ ಮನಿನ. ಇದೇ ಫ್ಯೂಚರ್ ಲಾಸ್ಟ್ ಬರುತ್ತೆ ನಿಮಗೆ, ಇಲ್ಲ ಅಂತಲ್ಲ, ಫ್ಯೂಚರ್ ಇದೆ. ಹಂಡ್ರೆಡ್ ಪರ್ಸೆಂಟ್ ಫ್ಯೂಚರ್ ಇದೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಬಟ್ ಕೊನೆಗೆ ನೀವು ಎಂಡ್ ಆಫ್ ದ ಟೈಮ್ ನಿಮಗೆ ಲಾಭ ಬರುತ್ತೆ. ಹೌದು, ದಾಂಪತ್ಯ 1 5 7 9ನೇ ನೋಡ್ಬೇಕು. 1ನೇ ಮನೆ ಸ್ವಾಮಿ ಅಷ್ಟಮದಲ್ಲಿ ಬಂದ್ಕೊಟ್ಟಿದ್ದಾನೆ. 5ನೇ ಮನೆ ಸ್ವಾಮಿ 1ನೇ ಮನೆಯಲ್ಲಿದ್ದಾನೆ. 7ನೇ ಮನೆ ಸ್ವಾಮಿ ಗುರು 11ರಲ್ಲಿದ್ದಾನೆ. 9ನೇ ಮನೆ ಸ್ವಾಮಿ ಶನಿ 3ರಲ್ಲಿದ್ದಾನೆ. ದಾಂಪತ್ಯ ಅಷ್ಟಕ್ಕಷ್ಟೇ. ಹೌದು, ಹೆಂಗೋ ನಡ್ಸ್ಕೊಂಡು ಹೋಗ್ಬಿಟ್ರಿ. ಬನ್ನಿ, ಈಗ ದಾಂಪತ್ಯದ ಬಗ್ಗೆ ಮಾತಾಡೋದು ತಪ್ಪಾಗತ್ತೆ ನಾವು. ಯಾಕಂದ್ರೆ ಆಲ್ರೆಡಿ ನೀವು 30 ವರ್ಷ ದಾಂಪತ್ಯ ಮಾಡಿರ್ಬೋದು ಅಂತ ಅನ್ಕೋತಿದ್ದ. ಹೌದು, ಕೆಲಸಕ್ಕೇನು ತೊಂದರೆ ಇಲ್ಲ ಸರ್ ನಿಮ್ಗೆ. ನೋಡಿ, ಚಂದ್ರಶಾಂತಿ ಆಗ್ಲೇಬೇಕು ಅಂತ ಹೇಳ್ತಾ ಇದ್ದೆ. ಸರ್ಕಾರಿ ನೌಕರಿ, ಯಾವ ಸರ್ಕಾರಕ್ಕೆ ಸಂಬಂಧಿಸಿದ ಯಾವ ಕೆಲಸನೂ ಮಾಡಬಾರದು. ನೋಡಿ, ಮಾಲವ್ಯ ಮಹಾಪುರುಷ ರಾಜಯೋಗ ಇದೆ, ದುಡ್ಡಿಗೇನು ಕಡಿಮೆ ಇಲ್ಲ.
ಸ್ವಲ್ಪ ನಾನು ಹೇಳೋ ಗ್ರಹಗಳ ಶಾಂತಿ ಮಾಡ್ಕೊಳ್ಳೋದು ಬಹಳ ಬೆಟರ್ ನೀವು. ಹೌದು, ಬನ್ನಿ ಕೊನೆಗೆ ಹೇಳ್ತೀನಿ ನಾನು ಏನೇನು ಮಾಡಬೇಕು ಏನೇನಿಲ್ಲ ಅಂತ. ಸದ್ಯ ರಾಹು ದಶೆಯಲ್ಲಿದ್ದೀರ, ಏನು ಚಿಂತೆ ಇಲ್ಲ. ಬಟ್ ನೋಡಿ, ಚಂದ್ರ ಹಾಗೂ ಕೇತು ಶಾಂತಿ ಮಾಡ್ಕೊಳ್ಳೇಬೇಕು, ಪ್ಲಸ್ ಗುರು ಶಾಂತಿನ ಮಾಡ್ಕೋಬೇಕು, ಪ್ಲಸ್ 7 ಕ್ಯಾರೆಟ್ ಪಚ್ಚ ಹಾಕೊಳ್ಳೇಬೇಕು, ಪ್ಲಸ್ ಬಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳೇಬೇಕು. ಹೌದು, ಗೋಮುಖ ಪ್ರಸವ ಪೂಜೆ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ 100% ಹೇಳ್ತೀನಿ ಬಹಳ ತೊಂದರೆಗೀಡಾಗ್ತೀರ. ಹೌದು, ಯಾಕಂದ್ರೆ ಮೂಲ ನಕ್ಷತ್ರ 1ನೇ ಪಾದ, ಅದು ಹೋಗಿ ಯೋಗ, ವಿಶ್ವಕರ್ಮ ಯೋಗ. ಚಂದ್ರ ಕೇತು ಗುರು ಶಾಂತಿ ಮಾಡ್ಕೊಳ್ಳಿ, 7 ಕ್ಯಾರೆಟ್ ಪಚ್ಚ ಹಾಕೊಳ್ಳಿ, ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ, 100% ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.